ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜಿತಾ ಕೆ ಎಮ್ ಬ್ಲಾಗ್ಸ್. ಗೈಸ್, ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಗೈಸ್, ನಿಮ್ಗೆ ಇವೆಲ್ಲ ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಇವತ್ತು ಲೇಟಾಗಿದೆ ಬಿಕಾಸ್ ಇವತ್ತು 11ಗೆ ಕ್ಲಾಸ್ ಇರೋದು, 8ಗೆ ಎದ್ದಿರೋದು. ಇನ್ನೂ ನನ್ನ ರೂಮ್ಮೇಟ್ಸ್ ಇನ್ನೂ ಮಲಗಿದ್ದಾರೆ, ಅವ್ರು ಇನ್ನೂ ಎದ್ದಿಲ್ಲ. ತಿಂಡಿ ನೋಡ್ಕೊಬರಕ್ಕೆ ಇವತ್ತು ತಿಂಡಿ ಏನು ಮಾಡಿದ್ದಾರೆ ಅಂತ ಪಿಜಿಗೆ ಪೂರಿ ಮತ್ತು ಸಾಗು ಮಾಡಿದ್ದಾರೆ. ಎಷ್ಟು ತಿನ್ನೋಣ. ಎವ್ರಿ ಸಂಡೇ ಪೊಂಗಲ್ ಮಾಡ್ತಿದ್ರು, ಯಾರು ತಿಂತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಪೂರಿ ಮಾಡಿದ್ದಾರೆ. ಇಲ್ಲಿ ಪಿಜಿಲಿ ತಿನ್ನೋಣ, ಹೊರಗಡೆ ತಿನ್ನೋದು ಬೇಡ ಅಂದ್ಕೊಂಡಿದ್ದೀನಿ. ಈಗ ಬನ್ನಿ ಗೈಸ್, ನನ್ನ ರೂಮ್ಮೇಟ್ಸ್ನ ಗರ್ಲ್ಸ್ನ ಎಲ್ಲ ಇದ್ದೇ ಮಾಡ್ತಿದ್ದಾರೆ ನನ್ನ ರೂಮ್ಮೇಟ್ಸ್. ಸಿಂಚು, ಟೈಮ್ ಆಯಿತು 8. ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತಿಗೆ ಹೋಗ್ತೀಯಾ? 8:20 ಗೈಸ್, ಆಗಿಂದ 7:20 ಹೋಗ್ತೀನಿ ಅಂದ್ಲು. 7:45 ಎದ್ದೇಳ್ಸು ಅಂದ್ಲು. 7:51 ಆಲ್ರೆಡಿ, ಇನ್ನೂ ಎದ್ದಿಲ್ಲ. 8:20 ಎದ್ದೇಳ್ಸೋಣ. ಈಗ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್. ಎಷ್ಟು ಪೂರಿ ಅದಷ್ಟೊತ್ತಿಗೆ ನನ್ನ ರೂಮ್ಮೇಟ್ಸ್ ಎಲ್ಲ ಎದ್ಬಿಟ್ರು. ಈಗ ಅವರು ಎದ್ದಿದ್ದಾರೆ, ಫ್ರೆಶ್ ಅಪ್ ಆಗ್ತಾರೆ. ಈಗ ಅವ್ರಿಗೂ, ಅಕ್ಕಗೂ ಮತ್ತು ನನಗೂ ಇಬ್ರಿಗೂ ತಿಂಡಿ ತಗೋಬರಬೇಕು. ಇನ್ನೊಬ್ರು 8:20 ಎದ್ದೇಳ್ಸಿದ್ದಾರೆ ನನ್ನ ರೂಮ್ಮೇಟು. ಇನ್ನೊಬ್ಳು ಒಳ್ಳೆ ನಿದ್ದೆ ಮಾಡ್ತಿದ್ದಾಳೆ. ಅದಾದಮೇಲೆ ಗೈಸ್, ಇವತ್ತು ಅವಳು ಬ್ರ್ಯಾಂಚ್ದು ಫೆಸ್ಟ್ ಇದೆ, ಕಲ್ಚರಲ್ ಫೆಸ್ಟು. ಅವಳು CS, ನಾನು AML. ಸೊ ಅವಳು ಡ್ಯಾನ್ಸಿಗೆ ಸೇರಿದ್ದಾಳೆ. ಅದು ಮಧ್ಯಾಹ್ನ ಇದೆಯಂತೆ, ಸೊ ಅಲ್ಲಿಗೆ ಹೋಗಬೇಕು. ನಾನೆಲ್ಲ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತಲ್ಲ, ಟಯರ್ಡ್ ಆಗಿದ್ದಾಳೆ. ಸೊ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ಮನೆ ಗೈಸ್, ನಾವಿರೋದು 5th ಫ್ಲೋರಲ್ಲಿ ಗೈಸ್. ಗೈಸ್, ನಮ್ಮ PG ಟೂರ್ ಬೇಕಾ ಗೈಸ್? ಕಮೆಂಟ್ ಮಾಡಿ. PG ಟೂರ್ ಮಾಡೋಣ ಅಲ್ವಾ? ತಿಂಡಿ ಹೆಂಗಿದೆ ಹೇಳಿ, ರಿವ್ಯೂ ಕೊಡಿ ನನ್ನ PG ತಿಂಡಿನ. ಬೆಂಕಿ ಹೇಳೋಕ್ಕಾಗಲ್ಲ ನನ್ನ PG ತಿಂಡಿ ರಿವ್ಯೂ ಕೊಡೋಕ್ಕೆ. ಟೈಮು 8:15. ಇನ್ನು 5 ಮಿನಿಟ್ಸ್ ಇದ್ದಾವಳೆ ಎದ್ದೇಳೋಕ್ಕೆ. 7:15 ಎದ್ದೇಳಿಸ್ತಾ ಇದ್ದೀನಿ ಕರುಣ, ಎದ್ದಿಲ್ಲ. ಗೈಸ್ ಗೈಸ್ ಫೈನಲಿ ಸಿಂಚನ ಇದ್ಲು. ರಿಯಾಕ್ಷನ್ ಕೊಡು ಏನಾದರೂ. ಗೈಸ್ ಫೈನಲಿ ಎಷ್ಟೊತ್ತಿಗಿದ್ದೆ? 6:45 ಅಲಾರಾಮ್ ಹೊಡ್ಕೊಂಡು ನಮಗೂ ನಿದ್ದೆ ಕೊಡಲೇ, ನೀನೂ ನಿದ್ದೆ ಮಾಡಲೇ. ಕರೆಕ್ಟಾಗಿ 6 ಗಂಟೆಯಿಂದ ಅಲಾರಾಮ್ ಹೊಡಿತಿದ್ದೆ. 8:45 ಎದ್ದಿರೋ ಸಿಂಚು ಅವರಿಗೆ ಧನ್ಯಗಳು. ನಿಜ ಕಣೆ ಬ್ರೋ, ನೀನು ಏನಂದಿದ್ದೆ? ನೈಟು 6ಗೆ ಎದ್ದೇಳ್ತೀನಿ ಅಂದಿದ್ದೆ. ನಾನು ಎದ್ದೇಳ್ತಾಳೆ ಅಂತ ಅಲಾರಾಮ್ 6ಗೆ ಎದ್ದು 7ಗೆ ಎಣ್ಣೆ ಹಚ್ಕೊಂಡು 8ಗೆ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಎದ್ದೇಳಿಸ್ದೆ 7:30ಗೆ ಎದ್ದೇಳಿಸ್ದೆ. ಸಿಂಚು ನನಗೂ ಟೈಮ್ ಆಗುತ್ತೆ ಎದ್ದೇಳು ಅಂತ. ಅರ್ಷಿತಾ 7:45 ಆಯ್ತು. ಇವಳು ಎದ್ದೇಳು ಅಂತ ನಿನಗೆ ಹೇಳ್ತಾಳೆ. ನೀನು ಹರ್ಷಿತಾ, ನಾನು 7:45 ಎದ್ದೇಳ್ತೀನಿ, ನೀನು ಹೋಗು, ನಿಂಗೆ ಸ್ನಾನ ಮಾಡ್ತೀನಿ. ಅವಳು ನೀನು 7:45 ಎದ್ದೇಳ್ತೀನಿ ಅಂತ, ಅವಳು ನನಗೆ ಲೇಟ್ ಆಗ್ಬಿಡುತ್ತಲ್ಲ ಅಂತೆ, ಬಾರಿ ಕಾಲೇಜ್ ಹೋಗ್ತ. ಆಮೇಲೆ ನೀನೇನಂತೆ, ಅದಕ್ಕೆ ನೀನು ಹೋಗಿ ಮಾಡ್ಕೊ ಹೋಗು ಇವಾಗ ಸ್ನಾನ ಅಂತ. ಅದಕ್ಕೆ ನನಗೂ ಹೇಳಕ್ ಇಷ್ಟ ಇಲ್ಲ, ಇಬ್ರು ಬಿಟ್ಟು ಸಾಯ್ರಿ ಸರಿ. ಆಮೇಲೆ ತಿರ್ಗಿ 8ಗೆ ಬಂದೆ. ನಂಗೆ ಹೇಳಿರೋದು ನನಗೂ ಇಲ್ಲ, ನನಗೂ ಹೋಗಿ ಮನಸ್ಸಿಲ್ಲ ಫ್ರೆಶ್ ಅಪ್ ಆಗೋಕ್ಕೆ. ನೀನೂ ಹೋಗ್ತಿಲ್ಲ. ಕಾಲೇಜಿಗೆ ಹೋಗೋಕ್ಕೆ ಬೇಜಾರಲ್ಲ. ಓಕೆ ಗಾಯ್ಸ್, ಕಾಲೇಜಿಗೆ ಬಂದಿದ್ದೀವಿ. ಅಟೆಂಡೆನ್ಸ್ ಇಲ್ಲ ಪ್ಲೀಸ್ ಗೈಸ್. ಕಾಲೇಜಿಗೆ ಬಂದಿದ್ದೀವಿ. ಈಗ ಫಸ್ಟ್ ಪೀರಿಯಡ್ ಮ್ಯಾಥ್ಸಾ? ಗೈಸ್, ಮೆಕ್ಯಾನಿಕಲ್ ಕ್ಲಾಸ್ ಇದೆ. ಕ್ಲಾಸ್ ಟೈಮಲ್ಲೆಲ್ಲ ವೀಡಿಯೋಸ್ ಮಾಡೋಂಗಿಲ್ಲ, ಇಲ್ಲ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಇವಾಗ ಬ್ರೇಕ್ ಇದೆ 10 ಮಿನಿಟ್ಸ್. ಚಂದ್ರ ಟ್ರೀಟ್ ಕೊಡ್ತಾಳೆ. ಈಗ ಬರ್ತಿದ್ದಾರೆ ಗೈಸ್. ಏನು ಕೊಡಿಸ್ತಿಲ್ಲ, ಕೊಡ್ತಪ್ಪ. ಇಲ್ಲಿ ನಾವು ಕ್ಲಾಸಿಗೆ ಹೋಗ್ತೀವಿ ಡೌಟ್. ಗೈಸ್ 11:10 ಕ್ಲಾಸ್ ಇದೆ, ಯಾರೂ ಇಲ್ಲ. ನನ್ನೆಲ್ಲ ಟಾಪರ್ಸ್ ಅನ್ಕೋಬೇಡಿ, ಅಟೆಂಡೆನ್ಸ್ ಇಲ್ಲ ಅಷ್ಟೇ. ಆಯಿತು ಬಾಯ್. ಓಕೆ ಗೈಸ್, ಇವಾಗ ಕ್ಲಾಸ್ ಇದೆ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೇ ಆಯ್ ಆಯ್ ಯಾ ಏನು
ಇದು ಗ್ರೀಷ್ಮ, ನನ್ನ ಗ್ರೀಷ್ಮ, ಕ್ಯಾಡ್ ಗ್ರೀಷ್ಮ. ಮಾಡು ಗ್ರೀಷ್ಮಗೆ ಏನು ತೋರಿಸಿದಲ್ಲ. ಓಕೆ, ಸರಾಂಗೆ ಕಾವ್ಯ ಕೂದಲು ಮಾತ್ರ ಕಾಣಿಸ್ತಿದೆ. ನಿಮ್ಮ ಕೂದಲಿನ ಸೀಕ್ರೆಟ್ ಏನು? ಕೃತಿಯವರು ಬರ್ತಿದ್ದಾರೆ. ಎಲ್ಲ ಬಂಕದೇನಾಯ್ತು? ಈಗ ನಾವು ಹೋಗ್ತೀವಿ. ಓಕೆ ಗೈಸ್, ಬಂಕ್ ಹಾಕೋಣ ಅಂದ್ಬಿಟ್ಟು 1 2 3 4, ನಾನು 5, ಇಲ್ಲಿ 6. ಅಲ್ಲ ವಾಟ್ ನೆಕ್ಸ್ಟ್ ಸರ್ ಅಟೆಂಡೆನ್ಸ್ ಕೊಡೋದಿಲ್ಲ, ಬಂಕ್ ಹಾಕಿದ್ರು ಕೊಡ್ತಾರೆ. ಸೊ ಬಂಕ್ ಹಾಕಿದ್ದಕ್ಕೆ ರೀಸನ್ ಏನು ಅಂತ ದಟ್ ಇಸ್ ಯುವರ್ ಗೇಮ್. ರೀಸನ್ ಅಷ್ಟೇ, ಚಂದನನೇ ಕಾರಣ ಅಲ್ಲ. ಪಾಪ ಅವಳು ಬೇಜಾರು ಮಾಡ್ಕೊಂಡು ಹತ್ಬಿಟ್ರೆ ಪಾಪ. ಹಣ ಬಂದ ಗೈಸ್, ವೀಡಿಯೋನೇ ಮಾಡಿಲ್ಲ, ಎಷ್ಟೊತ್ತರೆಗೂ ಮಾತಾಡ್ಕೊಂಬಂದಿದ್ದೀನಿ. ಓಕೆ ಗೈಸ್, ಕ್ಲಾಸ್ ಮುಗೀತು, ಅಟೆಂಡೆನ್ಸ್ ಸಿಕ್ತು, ಏನು ಮಾಡಲಿಲ್ಲ, ರಿವಿಷನ್. CS ಫೆಸ್ಟ್ ಇದೆ, ಬರ್ತೀವಿ ಗೈಸ್. ಅಂದರೆ ವೀಡಿಯೋ ಮಾಡೋಕ್ಕಾದ್ರೂ ಹೋಗಬೇಕು. ಆ್ಯಂಡ್ ನನ್ನ ರೂಮೇಟ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಅವಳದು ವೀಡಿಯೋಸ್ ಎಲ್ಲ ಮಾಡಬೇಕು ಅವಳು ಹೇಳಿದ್ದಾಳೆ. ಅದಕ್ಕೆ ನನ್ನ ರೂಮೇಟ್ ಪಾರ್ಟಿಸಿಪೇಟ್. ಅವ್ರ ನೇಮ್ ಏನು? ನಿಸರ್ಗ ಆ್ಯಂಡ್ ಸಂಜನಾ. ತುಂಬ ಜನ ಇದ್ದಾರೆ ಗೈಸ್. ಓಕೆ ಗೈಸ್, ಈಗ PGಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ವಿಲ್ ಮೀಟ್ ಸೂನ್ ಚಂದನ. ಬಾಯ್. ಈಗ ಬಾವಾಗ ವೇಟ್ ಮಾಡ್ತಾಯಿದ್ದೀನಿ. ಬಂದಿದ್ಲು, ಬಟ್ ID ಕಾರ್ಡ್ ಮರ್ತೋಗಿದ್ಲು. ಅದಕ್ಕೆ ID ಕಾರ್ಡ್ ತರಕ್ಕೆ ಹೋಗಿದ್ದಾಳೆ. ಟೈಮ್ ಆಯಿತು ಗೈಸ್, ಇನ್ನು 5 ಮಿನಿಟ್ಸ್ ಇದೆ, ಆಮೇಲೆ ಬ್ಯಾಕ್ ಗೇಟ್ ಕ್ಲೋಸ್ ಆಗುತ್ತೆ. ನಮಗೆ ಬ್ಯಾಕ್ ಗೇಟ್ ಹತ್ರ ಜಸ್ಟ್ ಇಲ್ಲಿಂದ 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್ ಅಲ್ಲ, ಜಸ್ಟ್ 2 ಮಿನಿಟ್ಸ್, 200 ಮೀಟರ್ ವಾಕ್ ಅಷ್ಟೇ. ಬಟ್ ನಾವು ಫ್ರಂಟ್ ಗೇಟಿಂದ ಹೋಗ್ತೀನಿ ಅಂದರೆ 10 to 15 ಮಿನಿಟ್ಸ್ ಆಗುತ್ತೆ ಗೈಸ್, ಬೆಟ್ಟ ಹತ್ತಂಗೆ ಆಗುತ್ತೆ. ಸೊ ಅದಕ್ಕೆ ಹಿಂಗೆ ಹೋಗೋಣ ಅಂತ ಹೇಳಿದ್ದೀನಿ. ಅವಳು ಬೇಕಿನ್ನು, ಅದೇ ಅವಳು ID ಕಾರ್ಡ್ ತರಕ್ಕೆ ಹೋಗಿದ್ದಾಳೆ. ಕರೆಕ್ಟಾಗಿ 3 ಮಿನಿಟ್ಸ್ ಇದೆ ಗೈಸ್. ಈಗ ಭವಾನ ತೋರಿಸ್ತೀವಿ, ಯಾರು ID ಕಾರ್ಡ್ ಬಿಟ್ಬಿಟ್ಟು ಬಂದಿದ್ರು ಅಂತ ಹೇಳಿದ್ನಲ್ಲ. ಹಾಯ್ ಹಾಯ್ ಹಾಯ್, ಹೆಲೋ, ದಿಸ್ ಇಸ್ ಮೈ ID ಕಾರ್ಡ್. ಆಯಿತು, ಅಡ್ರೆಸ್ ನೋಡ್ಕೊಳ್ಳಿ. ಅದರಲ್ಲೇನು ಅಡ್ರೆಸ್ ಇಲ್ಲ. ಓಕೆ, ಏನಿಲ್ವ ಅದರಲ್ಲಿ? ಏನಿಲ್ಲ. ಓಕೆ ಗೈಸ್, ಏನಿಲ್ಲ ಅಲ್ಲಿ. ನಮ್ಮ ID ಕಾರ್ಡ್ ನಿಮ್ಗೆ ಸಿಕ್ಕಿದ್ರು ಏನಿಲ್ಲ ಅದರಲ್ಲಿ, ನನ್ನ ಹೆಸರಿದೆ. ಏನಿಲ್ಲ. US ಏನೋ ನೀಟಾಗಿ ಅಲ್ಲ, ಅದು ಅಂದರೆ ಬರೀ ನಮ್ದು US ಏನಿಲ್ಲ, ಬರೀ ಡಿಪಾರ್ಟ್ಮೆಂಟ್ AM ನಾನು ಹೇಳ್ತೀನಿ. ಇವಳ AC. ನಮ್ಮದೇ ಡಿಪಾರ್ಟ್ಮೆಂಟ್, ಬೆಸ್ಟ್ ಡಿಪಾರ್ಟ್ಮೆಂಟ್, ಬೆಸ್ಟ್ ನಮ್ಮದೇ ಆಗಿದೆ ಇಲ್ಲಿವರೆಗೂ. ಹೌದು, ಫಸ್ಟ್ ನಮ್ದು ಲಾಸ್ಟ್ ಫಸ್ಟು. ನಿಮ್ಮದೆಲ್ಲ ಲಾಸ್ಟ್ EC ಅವ್ರದ್ದು. ಈಸಿ ಅವ್ರದ್ದು. ಓಕೆ ಗೈಸ್, ಬಾಯ್. ಎಷ್ಟು ಚಂದನ ವೆಯ್ಟ್ ಮಾಡ್ತೊಳಲ್ಲಿ. ಈಗ ಜಸ್ಟ್ 2 ಮಿನಿಟ್ಸ್ ಇದೆ, ಬ್ಯಾಕ್ ಗೇಟ್ ಕ್ಲೋಸ್ ಆಗಿಬಿಡುತ್ತೆ. ವಿಡಿಯೋದಲ್ಲಿ ಮಾತಾಡ್ತಾಳೆ, ಶಾಕ್ ಆಗ್ತಾ ಇದ್ದೀನಿ. ಚಂದನ ಆಲ್ರೆಡಿ 5 ಟೈಮ್ಸ್ ಕಾಲ್ ಮಾಡಿದ್ದಾಳೆ. ಬೇಗ ಮಾತಾ ಹೋಗೋಣ ಗೈಸ್. ಬಾಯ್ ಗೈಸ್. ಬಾಯ್. ಇವ್ನು ಇಟ್ಕೊಂಡು ಚಂದನ ಇಸ್ ಬ್ಯಾಕ್ ಗೈಸ್. ನೋಡಿ, ಶೂ ಲೇಸ್ ಬಿಚ್ಕೊಳಂಗೆ ನೋಡಿ. ನಿನಗೋಸ್ಕರ ಅಲ್ಲಿ ಅಲ್ಲೇ ಬರೇ ಬೇಗ. ಟ್ರೋಲ್ ಮಾಡಬೇಕು ಇಂಥವ್ರನ್ನೆಲ್ಲ. ಇವರೆಲ್ಲ ಫಸ್ಟ್ ಟೈಮ್ ಬರ್ತಾರೋದು ಬ್ಲಾಗಿಂಗ್ಗೆ, ಫಸ್ಟ್ ಟೈಮ್ ಇವ್ರು ಬರ್ತಾರೋದು. की
ನಿಜ ಆಗ್ತೀನಿ, ನಿಜ ವಿಡಿಯೋ ಮಾಡ್ತಿದ್ದೀನಿ. ಹಾ ನಿಜ, ಇನ್ಮೇಲೆ ವರ್ಬಿಗೆ ಇನ್ಮೇಲೆ ಹಂಗೆ ಅನ್ಕೊಂಡಿದ್ದೀನಿ. A day in my life.